ಮಮ್ಮಿ ಸ್ಪೆಷಲಾಗಿ ನನ್ನ ತಮ್ಮನಿಗೋಸ್ಕರ ಜಾಮೂನ್ ಮಾಡ್ತಾಯಿದ್ದಾರೆ. ಹೊರಗಡೆ ಏನಿದೆ ಅವನು ಓಪನ್ ಮಾಡಿದಾಗ ತೋರಿಸ್ತೀನಿ ನಿಮಗೆ. ಹ್ಯಾಪಿ ಬರ್ತ್ಡೇ ಟು ಯು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ತಮ್ಮ ಹುಟ್ಟಿದ ದಿನ. ಅವನು ಆಲ್ರೆಡಿ ಕಾಲೇಜಿಗೆ ಹೋಗಿದ್ದಾನೆ. ಅವನು ಮಾರ್ನಿಂಗೇ ಹೋದ, ಪೂಜೆ ಎಲ್ಲ ಮಾಡಿ ಹೋದ. ಸೊ ಬೆಳಗ್ಗೆಯಿಂದ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಕೆಲಸ ಇತ್ತು. ಈಗೆಲ್ಲ ಕೆಲಸ ಎಲ್ಲ ಮುಗಿದಿದೆ. ನಾನು ನನ್ನ ತಮ್ಮನಿಗೋಸ್ಕರ ಒಂದು ಗಿಫ್ಟ್ ರೆಡಿ ಮಾಡಿದ್ದೀನಿ. ಅದೊಂದು ಚೆನ್ನಾಗಿ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ಗೊತ್ತಿಲ್ಲ. ಸೊ ಇದೇ ಫಸ್ಟ್ ಟೈಮ್ ಅವನಿಗೆ ಗಿಫ್ಟ್ ಮಾಡ್ತಾ ಇರೋದು. ಇನ್ನೂ ಗಿಫ್ಟ್ ಕೊಟ್ಟಿಲ್ಲ. ಗಿಫ್ಟ್ ಮಾಡಿ ಇಟ್ಟಿದ್ದೀನಿ, ಇನ್ನೂ ಕೊಟ್ಟಿಲ್ಲ. ಸೊ ಅವನಿಗೆ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ಗೊತ್ತಿಲ್ಲ. ಅವನು ಓಪನ್ ಮಾಡಿ ಅವನು ಏನು ಹೇಳ್ತಾನೆ ಅವಾಗ ನೋಡೋಣ. ಅಮ್ಮನೂ ಜಾಮೂನ್ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಮಮ್ಮಿ ಸ್ಪೆಷಲಾಗಿ ನನ್ನ ತಮ್ಮನಿಗೋಸ್ಕರ ಜಾಮೂನ್ ಮಾಡ್ತಾಯಿದ್ದಾರೆ. ಅವನು ಇನ್ನೂ ಬಂದಿಲ್ಲ. ಅವನು ಬರೋ ತನಕ ಜಾಮೂನೆಲ್ಲ ರೆಡಿಯಾಗಿರುತ್ತೆ. ನಾನು ಅವನಿಗೋಸ್ಕರ ಒಂದು ಗಿಫ್ಟನ್ನು ಮಾಡಿದ್ದೀನಿ. ಇದರೊಳಗಡೆ ಏನಿದೆ ಅವನು ಓಪನ್ ಮಾಡಿದಾಗ ತೋರಿಸ್ತೀನಿ ನಿಮಗೆ ಏನಿರ್ಬೋದು, ಒಳಗಡೆ ಏನು ಪ್ಯಾಕ್ ಮಾಡಿದ್ದೀನಿ ಅಂತ ಅವನು ಓಪನ್ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ. ಅವನೇ ಪೂಜೆ ಮಾಡಿ ದೇವರಿಗೆ ಹೋಗಿದ್ದಾನೆ. ಇಲ್ಲಿ ಡೆಕೋರೇಷನ್ ಮಾಡಬೇಕು ಗೈಸ್, ಮಾಡೋಣ. ಡೆಕೋರೇಷನ್ ಐಟಮ್ಸ್ನೆಲ್ಲ ನಾವು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ವಿ. ಅದು ನಮ್ಮಪ್ಪನ ಬರ್ಡೇನ ಸೆಲೆಬ್ರೇಷನ್ ಮಾಡಬೇಕು ಅನಿಸ್ದಾಗ, ನಮಗೆ ಬುದ್ಧಿ ಬಂದಾಗ ಅದೇ ಫಸ್ಟ್ ಟೈಮ್ ನಾವು ನಮ್ಮಪ್ಪನ ಬರ್ಡೇನ ಸೆಲೆಬ್ರೇಷನ್ ಮಾಡಿದ್ದು. ನಮಗೆ ಬರ್ತಡೇ ಎಲ್ಲ ಮಾಡ್ತಾರೆ, ಅವ್ರಿಗೂ ಮಾಡಬೇಕು ಅಂತ ನಾನು ನನ್ನ ತಮ್ಮ ಅಂದ್ಕೊಂಡು ತರಿಸಿದ್ವಿ. ಸೊ ಅವಾಗ ಸೆಲೆಬ್ರೇಟ್ ಮಾಡಿ ಇಟ್ಕೊಂಡಿದ್ವಿ. ಸೊ ಇವಾಗಲೂ ಅದು ಯೂಸ್ ಆಗ್ತಾಯಿದೆ. ನಮ್ಮಪ್ಪ ಅಮ್ಮ ಪ್ರತಿ ವರ್ಷವೂ ನಮ್ಮ ಹುಟ್ಟಿದ ದಿನನ ಸೆಲೆಬ್ರೇಷನ್ ಮಾಡ್ತಾನೇ ಇದ್ದಾರೆ. ನಾವು ಎಷ್ಟೇ ದೊಡ್ಡವರಾದ್ರೂ ತಂದೆ ತಾಯಿಗಳಿಗೆ ನಾವು ಇನ್ನೂ ಚಿಕ್ಕವ್ರ ಥರನೇ ಕಾಣಿಸ್ತಿರ್ತೀವಿ. ಡೆಕೋರೇಷನ್ ಮಾಡಿದ್ದಕ್ಕೆ ನನ್ನ ಒಬ್ಳಿಕೈಲೇ ಆಗೋಲ್ಲ. ಸೊ ನಮ್ಮಮ್ಮನೂ ಹೆಲ್ಪ್ ಮಾಡಿದ್ರು. ಅವರು ಹೆಲ್ಪ್ ಮಾಡಿದ್ದಕ್ಕೆ ನನಗೂ ಈಸಿ ಆಯಿತು. ಇಬ್ಬರು ಸೇರಿಕೊಂಡು ಡೆಕೋರೇಟ್ ಮಾಡಿದ್ವಿ. ಡೆಕೋರೇಷನ್ ಎಲ್ಲ ಆಯಿತು ಗೈಸ್. ನಮ್ಮಪ್ಪ ಕೇಕ್ ತೊಗೊಬರೋಕೆ ಹೋಗಿದ್ದಾರೆ. ನನ್ನ ತಮ್ಮ ಇನ್ನೇನು ಬರಬೇಕು. ಬಂದ ತಕ್ಷಣ ಕೇಕ್ ಕಟ್ ಮಾಡ್ತೀವಿ. ಇನ್ನೂ ರೆಡಿಯಾಗಿಲ್ಲ, ರೆಡಿಯಾಗಿ ಸಿಗ್ತೀನಿ. ಓಕೆ, ಬಾಯ್. ನಾನು ರೆಡಿ ಆದೆ, ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಅಷ್ಟೇ ಗೈಸ್. ನನ್ನ ಔಟ್ಫಿಟ್ ಹೀಗಿದೆ. ನನ್ನ ತಮ್ಮ ಇವಾಗ ತಾನೇ ಬಂದ. ಸೊ ಸೆಲೆಬ್ರೇಷನ್ ಮಾಡಬೇಕಷ್ಟೆ, ಬನ್ನಿ. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು ಅಭಿಷೇಕ್. ಹ್ಯಾಪಿ ಬರ್ತ್ಡೇ ಅಭಿ. ನಾವೀಗ ಮದುವೆಗೆ ಬಂದಿದ್ದೀವಿ. ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ನಾನು, ನಮ್ಮಪ್ಪ, ನಮ್ಮ ಮಮ್ಮಿ 3 ಜನನೂ ಮದುವೆಗೆ ಬಂದಿದ್ದೀನಿ. ನಮ್ಮ ತಮ್ಮ ಬರಲಿಲ್ಲ, ಅವನು ಮನೆಯಲ್ಲೇ ಇದ್ದಾನೆ. 3 ಜನ ಮಾತ್ರ ಮದುವೆಗೆ ಬಂದಿದ್ದೀವಿ ಗೈಸ್.
Life is better when you smile. Responsibility makes you mature, not age. ಹಿಂಗೆ ನಾನು ಚೆನ್ನಾಗಿತ್ತಾ? ಹಾಂ, ಚೆನ್ನಾಗಿಲ್ಲ, ಚೆನ್ನಾಗಿತ್ತಾ? ಇಷ್ಟ ಆಯ್ತಾ? ಹೆಂಗನ್ನಿಸ್ತು? ಜೋರಾಗಿ ಹೇಳೋಕ್ಕೆ ಉಳಿಸಲ್ಲ.